ಎಲ್ರಿಗೂ ಎಲ್ಲರ ಹೇಗಿದ್ದೀರಾ? ಎಲ್ಲರ ಆರಾಮ ಅಂತ ಅಂದ್ಕೋತೇನೆ. ಹಾಂ, ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋಸ್ ಬರ್ತಾಯಿದೆ ನಂತು. ಲಾಂಗ್ ವೀಡಿಯೋ ಮಾಡಲಿಕ್ಕೆ ಯಾವ ಹೊರಗಡೆಯಲ್ಲೂ ಹೋಗಿಲ್ಲ, ಮನೇಲೇ ಇದ್ದೇನೆ. ಮನೆ ಕೆಲಸ ಅದು ಇದು ಅಂತ. ನೋಡಿ, ಗಂಗಮ್ಮನ ಕರ್ಕೊಂಡು ಹೊರಟೆ. ಆದರೆ ಬೆಳಿಗ್ಗೆ ಅಲ್ಲ, ಇದು ಮಧ್ಯಾಹ್ನನೇ ಆಗ್ತಾ ಬಂತು. ಅಂಗಡಿಗೆ ಹೋಗಿದ್ದೆ. ಅಂಗಡಿಯಿಂದ ಬರುವಷ್ಟೊತ್ತಿಗೆ ಹೊರಗಡೆ ಕಟ್ಟಿದ್ರು ಮಾವ. ಅದರಲ್ಲಿ ತಿನ್ನೋಕ್ಕೆ ಎಂತ ಇಲ್ಲ ಅವಳಿಗೆ, ಗದ್ದೆಗೆ ಎತ್ಕೊಂಡು ಹೋಗು ಅಂಥೇಳಿ ಕರ್ಕೊಂಡು ಹೊರಟೆ ನಾನು. ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗಂಗಮ್ಮನಿಗೆ ಜಾಸ್ತಿ ಹಸಿವು ಸ್ಟಾರ್ಟ್ ಆಗಿದೆ ನೋಡಿ. ಎಲ್ಲ ಕಡೆ ತಿನ್ಕೊಂಡು ಬರಬೇಕು, ಆಚೆ ಹೋಗೋ ಲಕ್ಷಣ ಎಲ್ಲ ಕಾಣ್ತಿದೆ. ಎಳ್ದ್ರೆ ಎಲ್ಲ ಬರೋದೇ ಇಲ್ಲಪ್ಪ, ಸಾಕಾಗತ್ತೆ. ಮೂಗು ದಾರ ಹಾಕು ಅಂತ ಅನ್ಸುತ್ತೆ ನನಗೆ ಸಮ್ ಟೈಮ್. ಮೂಗು ದಾರ ಹಾಕಿದರೆ ಬೇಗ ಎಳ್ದ್ರೆ ಬರುತ್ತೆ. ಇವಳಿಗೆ ಪಾಪ ಮೂಗು ದಾರ ಹಾಕಿದರೆ ನೋವಾಗತ್ತೆ ಅಂಥೇಳಿ ನಾನು ಸುಮ್ಮನಿದ್ರೆ ಇವಳು ನನ್ನನ್ನು ಕಷ್ಟಪಡಿಸ್ತಾ ಇದ್ದಾಳೆ. ಮುದ್ದಣ್ಣನಿಗೆ ಹತ್ರ ಎಷ್ಟು ಒಂದು 20 ದಿನ ಆಗ್ತಾ ಬಂತ ಅಲ್ವೇನು ರಾಜ್ಕುಮಾರ? ನೋಡಿ, ಮುಟ್ಟೋಂಗಿಲ್ಲ, ಓಡೋದೆ. ಅಮ್ಮ ಇಲ್ಲ ಅಂತ ಹೇಳಿದರೆ ಹ್ಞೂ ಅಂತ ಹೇಳ್ತಾ ಇರ್ತಾನೆ, ಅವಳು ಬೇ ಅಂತ ಹೇಳ್ತಾ ಇರ್ತಾಳೆ. ಕಿಟ್ಟನ್ನ ಇದರ ಚಂದದ ವೀಡಿಯೋಗಳನ್ನು ಮಾಡಲಿಕ್ಕೆ ನನ್ನ ಮಗನೇ ಆಗಬೇಕು. ನಮ್ಮ ಕಿಟ್ಟದ್ದು ವೀಡಿಯೋಗಳು ಇವತ್ತಿದ್ದು ಮಗಂದು ನೋಡಿ. ಇನ್ನೊಂದು ಒಳ್ಳೆ ಕೆಲಸ ಅಂತ ಶುಭ ಕಾರ್ಯ ಅಂತ ಹೇಳಿದರೆ, ನಮ್ಮದು ಹೊಸ ಮನೆಯ ಇವತ್ತು ದೇವರ ಕೋಣೆದ್ದು ಕಟ್ಲೆ ಕೂರಿಸಿದ್ದು. ನಾನು ಆ್ಯಕ್ಚುಲಿ ಹೊಸ ಮನೆಯದ್ದು ಯಾವ ಟಾಪಿಕ್ ಇಷ್ಟವರೆಗೆ ತಂದಿಲ್ಲ, ಯಾವ ವೀಡಿಯೋ ಸಹ ಮಾಡಿದ್ದೇನೆಲ್ಲ ವೀಡಿಯೋಗಳನ್ನು, ಆದರೆ ಯಾವುದನ್ನೇ ಇಷ್ಟವರೆಗೆ ಶೇರ್ ಮಾಡಿಲ್ಲ ನಾನು. ಕಂಪ್ಲೀಟ್ ಆಗಲಿ ಮನೆ ಕೆಲಸ ಎಲ್ಲ ಆದಮೇಲೆ ಒಟ್ಟಿಗೆ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ. ಆದರೆ ಈ ಖುಷಿ ವಿಚಾರನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮದು ದೇವರ ಕೋಣೆದು ಕಟ್ಲೆ ಪೂಜೆ ಮಾಡಿ, ಕಟ್ಲೆ ಕೂರಿಸೋ ಒಳ್ಳೆ ದಿನನ ಗೊತ್ತು ಮಾಡಿ ಕೂರಿಸಿದ ಕ್ಷಣ ಇದು. ಇನ್ನೂ ಒಂದು 40% ಕೆಲಸ ಆಗಿದೆ. ಮೇ ಬಿ ಇನ್ನಿರೋದು 60% ಕೆಲಸ ನಮ್ಮದು ಮನೆಯದು ಆಗೋಕ್ಕೆ. ಆದರೂ ಈ ಕೆಲಸದಲ್ಲಿ ಒಂಥರ ಮನೆ ಕೆಲಸ ಆದಕ್ಕೆ ಹ್ಯಾಪಿನೆಸ್ ಇತ್ತು. ಎಲ್ಲರೂ ಸೇರಿ ಇದನ್ನ ಇಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆಗೆ ಸೇಮಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡಿದ್ವಿ. ಎಲ್ಲರಿದ್ದರೂ, ಪೂಜೆ ಆಯಿತು, ಜೊತೆಗೆ ಸ್ವೀಟ್ ಕೂಡ ಇರಲಿ ಅಂತ ಹೇಳಿ ಕೇಸರಿ ಭಾತ್ ಇಟ್ಟು ಮಾಡಿದ್ದು. ಅಂತೂ ಕಟ್ಲೆನ ಕೂರಿಸಿ ಆಯಿತು. ನನ್ನ ಈ ಮಿನಿ ಲಾಗ್ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಥ್ಯಾಂಕ್ ಯು.